ರೈಟ್, ದಯವಿಟ್ಟು ಸಂಪರ್ಕದಲ್ಲಿರಿ ಅರವಿಂದ್. ಶೌಚಾಲಯದ ಬಳಿ ಮೇಲಿತ್ತು 6 ಜಿಲೆಟಿನ್ ಕಡ್ಡಿ, ಜಿಲೆಟಿನ್ ಸಮೇತ ಒಂದು ಡಿಟೋನೇಟರ್ ಕೂಡ ಪತ್ತೆಯಾಗಿದೆ. ಸ್ಫೋಟಕ ಪತ್ತೆ ಸಂಬಂಧ ಎಫ್ಐಆರ್ ಅನ್ನು ದಾಖಲಿಸಿಕೊಳ್ಳಲು ಸಿದ್ಧತೆ ನಡೆಸಲಾಗಿದೆ. ಒಂದು ಡಿಟೋನೇಟರ್ 6 ಜಿಲೆಟಿನ್ ಪ್ಯಾಕ್ಗಳು ಸಿಕ್ಕಿದಾವೆ. ನೋಡ್ತಾ ಇದ್ದೀರಿ, ಪೊಲೀಸರು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಇದು ಒಂದೇ ಕಡೆನಾ ಅಥವಾ ಇನ್ನಷ್ಟು ಕಡೆ ಏನಾದ್ರೂ ಈ ರೀತಿ ಇಟ್ಟಿದ್ದಾರಾ? ಯಾವ ಕಾರಣಕ್ಕೋಸ್ಕರ ಜಿಲೆಟಿನ್ ತರ್ತಾ ಇದ್ರು, ಯಾರು ತರ್ತಾ ಇದ್ರು, ಸ್ಫೋಟಕಗಳನ್ನ ರೂಪಿಸೋದಕ್ಕೆ ಅಂತ ತರ್ತಾ ಇದ್ರಾ, ಯಾವ ರೀತಿಯ ವಿಧ್ವಂಸಕ ಕೃತ್ಯ ನಡೆಸೋದಕ್ಕೆ ಮಾಡಿದಂತಹ ಪ್ಲಾನ್ ಇದಾಗಿತ್ತು? ಎಲ್ಲ ಪ್ರಶ್ನೆಗಳಿದ್ದಾವೆ. ಲೆಟ್ಸ್ ಗೆಟ್ ಬ್ಯಾಕ್ ಟು ಅರವಿಂದ್, ಈಗ ಇದು ಒಂದೇ ಕಡೆನಾ ಅಥವಾ ಇನ್ನೂ ಅನೇಕ ಕಡೆಗಳಲ್ಲಿ ಈ ರೀತಿ ವಿಧ್ವಂಸಕ ಕೃತ್ಯಕ್ಕೆ ಏನಾದ್ರೂ ಪ್ಲಾನ್ ಆಗಿತ್ತಾ? ಇದನ್ನು ಯಾರು ಮಾಡ್ತಾ ಇದ್ದಾರೆ? ಇವರಿಗೆ ನೀವು ಆಗ್ಲೇ ನೆನ್ಪು ಮಾಡ್ಕೊಂಡ ಹಾಗೆ ಪರಪ್ಪನಾಗ್ರಹಾರದ ಟಿ ನಾಸಿರ್ ಮತ್ತು ಆತನ ಗ್ಯಾಂಗ್ ಏನಿದೆ, ಆತನ ನೆಟ್ವರ್ಕ್ ಏನಿದೆ, ಆ ಥರದ ಯಾವುದಾದ್ರೂ ನೆಟ್ವರ್ಕ್ನ ಸಂಪರ್ಕ ಏನಾದ್ರೂ ಇತ್ತಾ ಅಥವಾ ಯಾರು ಇದನ್ನ ಮಾಡ್ತಾ ಇದ್ದಾರೆ? ಹೀಗೆ ಯಾವೆಲ್ಲ ಆಯಾಮಗಳಲ್ಲಿ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ? ಡಾಗ್ ಸ್ಕ್ವಾಡ್ ಬಂದಿದೆಯಾ? ಪರಿಶೀಲನೆ ಯಾವ ರೀತಿ ನಡೀತಾ ಇದೆ? ಸರ್ಚ್ ಯಾವ ರೀತಿಯಲ್ಲಿ ನಡೀತಾ ಇದೆ? ಅರವಿಂದ್, ಶ್ರೀಲಕ್ಷ್ಮಿ, ಈ ಹಿಂದೆ ಟಿ ನಾಸಿರ್ ಉಗ್ರ ಏನಿದ್ದಾನೆ ಆತನ ಸಂಪರ್ಕದಲ್ಲಿದ್ದಂತಹ ಓರ್ವ ಎಎಸ್ಐ ಅಧಿಕಾರಿ ಹಾಗೂ ವೈದ್ಯ ನಾಗರಾಜ್ ಜೊತೆಗೆ ಆತನ ಸಂಪರ್ಕದಲ್ಲಿದ್ದಂತಹ ಉಗ್ರರ ಸಂಬಂಧಿಕರನ್ನ ಅರೆಸ್ಟ್ ಮಾಡುವಂತ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾರೆ. ಎನ್ಐಎ ಅಧಿಕಾರಿಗಳು ಆ ನಿಟ್ಟಿನಲ್ಲಿ ತನಿಖೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ಇದೇ ಹಂತದಲ್ಲಿ ಅಂದ್ರೆ ಕೆಲವೇ ದಿನಗಳ ಅಂತರದಲ್ಲಿ ಈ ರೀತಿಯಾದಂತಹ ಸುದ್ದಿ ಬಂದಿರುವಂತದ್ದು. ಈ ಹಿಂದೆ ಮಲ್ಲೇಶ್ವರಂನಲ್ಲಿ ಸರಣಿ ಒಂದು ಬಾಂಬ್ ಸ್ಫೋಟ ಕೃತ್ಯ ಏನಿದೆ ಆ ಕೃತ್ಯದಲ್ಲೂ ಕೂಡ ಆತನ ಕೈವಾಡ ಇತ್ತು ಅನ್ನೋ ಹಂತದಲ್ಲಿ ಆತನ ಬಂಧನವಾಗುತ್ತೆ. ಕೋರ್ಟ್ನ ಒಂದು ಶಿಕ್ಷೆ ಅಡಿ ಆತ ಜೈಲಿನಲ್ಲಿ ಇರ್ತಾನೆ. ಇದ್ರೂ ಕೂಡ ಆತನ ಎಸ್ಕಾಟ್ ಸಮಯದಲ್ಲಿ ಪರಿಚಯವಾದಂತಹ ಆ ಎಎಸ್ಐ ಆತನಿಗೆ ಸಹಾಯವನ್ನ ಮಾಡ್ತಾ ಇರ್ತಾನೆ. ಈ ಹಂತದಲ್ಲಿ ಪ್ರಮುಖವಾಗಿ ನಾವು ಬೆಂಗಳೂರು ಪೊಲೀಸರನ್ನ ಗಮನಿಸೋದಾದ್ರೆ ಭದ್ರತೆಯಲ್ಲಿ ಎಲ್ಲಿಯೋ ಒಂದು ಕಡೆ ವೈಫಲ್ಯ ಆಗ್ತಾ ಇದೆ. ಜೊತೆಗೆ ಅಧಿಕಾರಿಗಳ ಇನ್ವಾಲ್ವ್ಮೆಂಟ್ ಇದರಲ್ಲಿ ಇದೆ ಅನ್ನುವಂಥದ್ದು ಕೂಡ ಸಾಕ್ಷಿಗಳು ಲಭ್ಯವಾಗ್ತಾ ಇರುವಂತದ್ದು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಅಂದ್ರೆ ಜೈಲಾಧಿಕಾರಿಯಾಗಿ ಈತ ಏನ್ ಎಸ್ಐ ಕೆಲಸ ಮಾಡ್ತಿದ್ದ, ಎಸ್ಕಾಟ್ ಮಾಡುವಂತ ಒಂದು ಕೆಲಸ ಏನ್ ಮಾಡ್ತಿದ್ದ, ಈತನೇ ಸಹಾಯ ಮಾಡಿರುವಂತದ್ದು ಪ್ರಮುಖ ಉದಾಹರಣೆ. ಅದು ನಡೆದ ನಂತರದಲ್ಲಿ ಅಂದ್ರೆ ಆತನ ಬಂಧನ ಆದ ನಂತರದಲ್ಲಿ ಈ ರೀತಿಯಾದಂತಹ ಸುದ್ದಿ ಬಂದಿರುವಂತದ್ದು. 2 ದಿನಗಳ ಅಂತರದಲ್ಲೇ ಈ ರೀತಿಯಾದಂತಹ ಒಂದು ಅಂದ್ರೆ ಸಿಎಂ ನ ಅವರ ಒಂದು ಕಾರ್ಯಕ್ರಮ ಏನಿರುತ್ತೆ ಆ ಕಾರ್ಯಕ್ರಮದ ಅಂತರದಲ್ಲಿ ಈ ರೀತಿಯಾದಂತಹ ಒಂದು ಘಟನೆ ನಡೆದಿರುವಂತದ್ದು ಒಂದು ಭಾಗದಲ್ಲಾದ್ರೆ, ಮತ್ತೊಂದು ಭಾಗದಲ್ಲಿ ಕೆಲವು ಫೇಕ್ ಮೇಲ್ಸ್ ಗಳು ಬರ್ತಾ ಇರ್ತವೆ. ಅಂದ್ರೆ ಸಿಎಂ ಕಚೇರಿಗೆ ಮೇಲ್ ಮಾಡ್ತಾರೆ, ನಾವು ಬಾಂಬ್ನ ಇಡ್ತೀವಿ ಅನ್ನುವಂತ ಹಂತದಲ್ಲಿ ಶಾಲೆ ಕಾಲೇಜ್ಗಳಿಗೆ ಬಾಂಬ್ನ ಬೆದರಿಕೆ ಕೂಡ ಒಡ್ಡಿರುವಂತದ್ದು. ಈ ರೀತಿಯಾದಂತಹ ಸಾಲು ಪ್ರಕರಣಗಳು ಬಂದರೂ ಕೂಡ ಈ ಫೇಕ್ ಬಾಂಬ್ ಬೆದರಿಕೆ ಹಾಕ್ತಿದ್ದಂತಹ ಆರೋಪಿಗಳನ್ನ ಬಂಧಿಸುವಲ್ಲಿ ಎಲ್ಲೋ ಒಂದ್ ಕಡೆ ಪೊಲೀಸರು ವಿಫಲರಾಗ್ತಾರೆ ಅಂತಾನೆ ಹೇಳ್ಬಹುದು. ಅದಾದ ಬಳಿಕ ಒಂದೊಂದಾದ ಮೇಲೆ ಈ ರೀತಿಯಾದಂತಹ ಪ್ರಕರಣಗಳು ಬರ್ತಾ ಇರುವಂತದ್ದು. ಅದಕ್ಕೆ ಇವತ್ತಿನ ಈ ಒಂದು ಘಟನೆ ಕೂಡ ಸಾಕ್ಷಿಯಾಗಿರುವಂತದ್ದು. ಅಲ್ಲದೆ ಈ ಒಂದು ಕಲಾಸಿಪಾಳ್ಯ ಬಸ್ ಸ್ಟಾಪ್ ಏನಿದೆ ಇದು ಜನನಿಬಿಡ ಪ್ರದೇಶ ಆಗಿರುವಂತದ್ದು. ಜನನಿಬಿಡ ಪ್ರದೇಶದಲ್ಲಿ ಆ ವ್ಯಕ್ತಿ ಬ್ಯಾಗ್ ಅನ್ನ ತರ್ತಾನೆ, ಜೊತೆಗೆ ತಂದು ಆತ ಇಟ್ಟು ಹೋಗ್ತಾನೆ ಅನ್ನುವಂಥದ್ದಾದ್ರೆ ಇಲ್ಲಿ ಬೀಟ್ ಪೊಲೀಸ್ ಇರ್ಲಿಲ್ವಾ ಅನ್ನುವಂತ ಒಂದು ಪ್ರಶ್ನೆ ಬರುತ್ತೆ. ಜೊತೆಗೆ ಈ ಒಂದು ಕಾರ್ಯಕ್ರಮ ಇದ್ರೂ ಕೂಡ ಚೆಕಿಂಗ್ ಇರುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಅವಘಡ ನಡೆಯುವಂತದ್ದು. ಈ ಹಿಂದೆ ಭದ್ರತೆಯ ದೃಷ್ಟಿಯಿಂದ ಇವರಿಗೆ ಅದರ ಮಾಹಿತಿ ಲಭ್ಯ ಆಗಿರ್ಲಿಲ್ವಾ ಅನ್ನುವಂತ ಒಂದು ಪ್ರಶ್ನೆ ಎದುರಾಗುತ್ತೆ. ಜೊತೆಗೆ 2 ದಿನಗಳಲ್ಲಿ ಈ ಒಂದು ದೊಡ್ಡ ಶೆಟ್ಟಿ ಅನ್ನುವಂತಹ ಏನು ಹೆಸರಿನ ಮರುನಾಮಕರಣ ಮಾಡಬೇಕಾಗಿತ್ತು, ಈ ವಿಚಾರ ಈ ಉಗ್ರರಿಗೆ ಯಾವ ರೀತಿಯಾಗಿ ಗೊತ್ತಾಯ್ತು, ಹಾಗೆ ಆ ವ್ಯಕ್ತಿ ಯಾವ ರೀತಿಯಾಗಿ ಯಾರನ್ನ ಸಂಪರ್ಕ ಮಾಡಿ ಬಂದಿದ್ದ, ಜೊತೆಗೆ ಆತ ಯಾವ ಬಸ್ನ ಮುಖಾಂತರ ಬಂದಿದ್ದ ಅನ್ನುವಂಥದ್ದನ್ನ ಪರಿಶೀಲನೆ ಮಾಡುವಂತ ಕೆಲಸ ಕೂಡ ಈಗ ಆಗ್ತಾ ಇರುವಂತದ್ದು. ಆತನ ಹುಡುಕಾಟಕ್ಕಾಗಿ ಸಿಸಿಟಿವಿ ಪರಿಶೀಲನೆಗಳನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಆತ ಬ್ಯಾಗ್ ನ ತೆಗೆದುಕೊಂಡು ಬಂದಿರುವಂತದ್ದು, ಆ ಮುಖಾಂತರ ಆತ ಎಲ್ಲಿ ಹೋದ, ಯಾವ ಮುಖಾಂತರ ಅಂದ್ರೆ ಆಟೋದಿಂದ ಹೋದ್ನಾ, ಬಸ್ನಿಂದ ಹೋದ್ನಾ, ಆತ ಯಾರಿಗಾದ್ರೂ ಭೇಟಿ ಆದ್ನ, ಆ ಹಂತದಲ್ಲಿ ತನಿಖೆ ನಡೀತಾ ಇದೆ. ಮತ್ತೊಂದು ಭಾಗದಲ್ಲಿ ಇನ್ನಷ್ಟು ಯಾರ್ಯಾರ ಸಂಪರ್ಕ ಮಾಡಿದ್ದಾನೋ ಅಂತ ರೀತಿಯಲ್ಲಿ ತನಿಖೆ ಕೂಡ ನಡೀತಾ ಇರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಅರವಿಂದ್ ಡೀಟೇಲ್ಸ್ಗಾಗಿ. ರೈಟ್, ದಯವಿಟ್ಟು ಸಂಪರ್ಕದಲ್ಲಿರಿ ಅರವಿಂದ್. ಶೌಚಾಲಯದ ಬಳಿ ಮೇಲಿತ್ತು 6 ಜಿಲೆಟಿನ್ ಕಡ್ಡಿ, ಜಿಲೆಟಿನ್ ಸಮೇತ ಒಂದು ಡಿಟೋನೇಟರ್ ಕೂಡ ಪತ್ತೆಯಾಗಿದೆ. ಸ್ಫೋಟಕ ಪತ್ತೆ ಸಂಬಂಧ ಎಫ್ಐಆರ್ ಅನ್ನು ದಾಖಲಿಸಿಕೊಳ್ಳಲು ಸಿದ್ಧತೆ ನಡೆಸಲಾಗಿದೆ. ಒಂದು ಡಿಟೋನೇಟರ್ 6 ಜಿಲೆಟಿನ್ ಪ್ಯಾಕ್ಗಳು ಸಿಕ್ಕಿದಾವೆ. ನೋಡ್ತಾ ಇದ್ದೀರಿ, ಪೊಲೀಸರು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಇದು ಒಂದೇ ಕಡೆನಾ ಅಥವಾ ಇನ್ನಷ್ಟು ಕಡೆ ಏನಾದ್ರೂ ಈ ರೀತಿ ಇಟ್ಟಿದ್ದಾರಾ?
ಯಾವ ಕಾರಣಕ್ಕೋಸ್ಕರ ಜಿಲೆಟಿನ್ ತರ್ತಾ ಇದ್ರು, ಯಾರು ತರ್ತಾ ಇದ್ರು, ಸ್ಫೋಟಕಗಳನ್ನ ರೂಪಿಸೋದಕ್ಕೆ ಅಂತ ತರ್ತಾ ಇದ್ರ, ಯಾವ ರೀತಿಯ ವಿಧ್ವಂಸಕ ಕೃತ್ಯ ನಡೆಸೋದಕ್ಕೆ ಮಾಡಿದಂತಹ ಪ್ಲಾನ್ ಇದಾಗಿತ್ತು, ಎಲ್ಲ ಪ್ರಶ್ನೆಗಳಿದ್ದಾವೆ. ಲೆಟ್ಸ್ ಗೆಟ್ ಬ್ಯಾಕ್ ಟು ಅರವಿಂದ್, ಈಗ ಇದು ಒಂದೇ ಕಡೆನಾ ಅಥವಾ ಇನ್ನೂ ಅನೇಕ ಕಡೆಗಳಲ್ಲಿ ಈ ರೀತಿ ವಿಧ್ವಂಸಕ ಕೃತ್ಯಕ್ಕೆ ಏನಾದ್ರೂ ಪ್ಲಾನ್ ಆಗಿತ್ತಾ? ಇದನ್ನು ಯಾರು ಮಾಡ್ತಾ ಇದ್ದಾರೆ? ಇವರಿಗೆ ನೀವು ಆಗ್ಲೇ ನೆನ್ಪು ಮಾಡ್ಕೊಂಡ ಹಾಗೆ ಪರಪ್ಪನ ಅಗ್ರಹಾರದ ಟಿ ನಾಸಿರ್ ಮತ್ತು ಆತನ ಗ್ಯಾಂಗ್ ಏನಿದೆ, ಆತನ ನೆಟ್ವರ್ಕ್ ಏನಿದೆ, ಆ ಥರದ ಯಾವುದಾದ್ರೂ ನೆಟ್ವರ್ಕ್ನ ಸಂಪರ್ಕ ಏನಾದ್ರೂ ಇತ್ತಾ ಅಥವಾ ಯಾರು ಇದನ್ನ ಮಾಡ್ತಾ ಇದ್ದಾರೆ? ಹೀಗೆ ಯಾವೆಲ್ಲ ಆಯಾಮಗಳಲ್ಲಿ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ? ಡಾಗ್ ಸ್ಕ್ವಾಡ್ ಬಂದಿದೆಯಾ? ಪರಿಶೀಲನೆ ಯಾವ ರೀತಿ ನಡೀತಾ ಇದೆ? ಸರ್ಚ್ ಯಾವ ರೀತಿಯಲ್ಲಿ ನಡೀತಾ ಇದೆ? ಅರವಿಂದ್, ಶ್ರೀಲಕ್ಷ್ಮಿ, ಈ ಹಿಂದೆ ಟಿ ನಾಸಿರ್ ಉಗ್ರ ಏನಿದ್ದಾನೆ ಆತನ ಸಂಪರ್ಕದಲ್ಲಿದ್ದಂತಹ ಓರ್ವ ಎಎಸ್ಐ ಅಧಿಕಾರಿ ಹಾಗೂ ವೈದ್ಯ ನಾಗರಾಜ್ ಜೊತೆಗೆ ಆತನ ಸಂಪರ್ಕದಲ್ಲಿದ್ದಂತಹ ಉಗ್ರರ ಸಂಬಂಧಿಕರನ್ನ ಅರೆಸ್ಟ್ ಮಾಡುವಂತ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾರೆ. ಎನ್ಐಎ ಅಧಿಕಾರಿಗಳು ಆ ನಿಟ್ಟಿನಲ್ಲಿ ತನಿಖೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ಇದೇ ಹಂತದಲ್ಲಿ ಅಂದ್ರೆ ಕೆಲವೇ ದಿನಗಳ ಅಂತರದಲ್ಲಿ ಈ ರೀತಿಯಾದಂತಹ ಸುದ್ದಿ ಬಂದಿರುವಂತದ್ದು. ಈ ಹಿಂದೆ ಮಲ್ಲೇಶ್ವರಂನಲ್ಲಿ ಸರಣಿ ಒಂದು ಬಾಂಬ್ ಸ್ಫೋಟ ಕೃತ್ಯ ಏನಿದೆ ಆ ಕೃತ್ಯದಲ್ಲೂ ಕೂಡ ಆತನ ಕೈವಾಡ ಇತ್ತು ಅನ್ನೋ ಹಂತದಲ್ಲಿ ಆತನ ಬಂಧನವಾಗುತ್ತೆ. ಕೋರ್ಟ್ನ ಒಂದು ಶಿಕ್ಷೆ ಅಡಿ ಆತ ಜೈಲಿನಲ್ಲಿ ಇರ್ತಾನೆ. ಇದ್ರೂ ಕೂಡ ಆತನ ಎಸ್ಕಾಟ್ ಸಮಯದಲ್ಲಿ ಪರಿಚಯವಾದಂತಹ ಆ ಎಎಸ್ಐ ಆತನಿಗೆ ಸಹಾಯವನ್ನ ಮಾಡ್ತಾ ಇರ್ತಾನೆ. ಈ ಹಂತದಲ್ಲಿ ಪ್ರಮುಖವಾಗಿ ನಾವು ಬೆಂಗಳೂರು ಪೊಲೀಸರನ್ನ ಗಮನಿಸೋದಾದ್ರೆ ಭದ್ರತೆಯಲ್ಲಿ ಎಲ್ಲಿಯೋ ಒಂದು ಕಡೆ ವೈಫಲ್ಯ ಆಗ್ತಾ ಇದೆ. ಜೊತೆಗೆ ಅಧಿಕಾರಿಗಳ ಇನ್ವಾಲ್ವ್ಮೆಂಟ್ ಇದರಲ್ಲಿ ಇದೆ ಅನ್ನುವಂಥದ್ದು ಕೂಡ ಸಾಕ್ಷಿಗಳು ಲಭ್ಯವಾಗ್ತಾ ಇರುವಂತದ್ದು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಅಂದ್ರೆ ಜೈಲಾಧಿಕಾರಿಯಾಗಿ ಈತ ಏನ್ ಎಸ್ಐ ಕೆಲಸ ಮಾಡ್ತಿದ್ದ, ಎಸ್ಕಾಟ್ ಮಾಡುವಂತ ಒಂದು ಕೆಲಸ ಏನ್ ಮಾಡ್ತಿದ್ದ, ಈತನೇ ಸಹಾಯ ಮಾಡಿರುವಂತದ್ದು ಪ್ರಮುಖ ಉದಾಹರಣೆ. ಅದು ನಡೆದ ನಂತರದಲ್ಲಿ ಅಂದ್ರೆ ಆತನ ಬಂಧನ ಆದ ನಂತರದಲ್ಲಿ ಈ ರೀತಿಯಾದಂತಹ ಸುದ್ದಿ ಬಂದಿರುವಂತದ್ದು. 2 ದಿನಗಳ ಅಂತರದಲ್ಲೇ ಈ ರೀತಿಯಾದಂತಹ ಒಂದು ಅಂದ್ರೆ ಸಿಎಂ ನ ಅವರ ಒಂದು ಕಾರ್ಯಕ್ರಮ ಏನಿರುತ್ತೆ ಆ ಕಾರ್ಯಕ್ರಮದ ಅಂತರದಲ್ಲಿ ಈ ರೀತಿಯಾದಂತಹ ಒಂದು ಘಟನೆ ನಡೆದಿರುವಂತದ್ದು ಒಂದು ಭಾಗದಲ್ಲಾದ್ರೆ, ಮತ್ತೊಂದು ಭಾಗದಲ್ಲಿ ಕೆಲವು ಫೇಕ್ ಮೇಲ್ಸ್ ಗಳು ಬರ್ತಾ ಇರ್ತವೆ. ಅಂದ್ರೆ ಸಿಎಂ ಕಚೇರಿಗೆ ಮೇಲ್ ಮಾಡ್ತಾರೆ, ನಾವು ಬಾಂಬ್ನ ಇಡ್ತೀವಿ ಅನ್ನುವಂತ ಹಂತದಲ್ಲಿ ಶಾಲೆ ಕಾಲೇಜ್ಗಳಿಗೆ ಬಾಂಬ್ನ ಬೆದರಿಕೆ ಕೂಡ ಒಡ್ಡಿರುವಂತದ್ದು. ಈ ರೀತಿಯಾದಂತಹ ಸಾಲು ಪ್ರಕರಣಗಳು ಬಂದರೂ ಕೂಡ ಈ ಫೇಕ್ ಬಾಂಬ್ ಬೆದರಿಕೆ ಹಾಕ್ತಿದ್ದಂತಹ ಆರೋಪಿಗಳನ್ನ ಬಂಧಿಸುವಲ್ಲಿ ಎಲ್ಲೋ ಒಂದ್ ಕಡೆ ಪೊಲೀಸರು ವಿಫಲರಾಗ್ತಾರೆ ಅಂತಾನೆ ಹೇಳ್ಬಹುದು. ಅದಾದ ಬಳಿಕ ಒಂದೊಂದಾದ ಮೇಲೆ ಈ ರೀತಿಯಾದಂತಹ ಪ್ರಕರಣಗಳು ಬರ್ತಾ ಇರುವಂತದ್ದು. ಅದಕ್ಕೆ ಇವತ್ತಿನ ಈ ಒಂದು ಘಟನೆ ಕೂಡ ಸಾಕ್ಷಿಯಾಗಿರುವಂತದ್ದು. ಅಲ್ಲದೆ ಈ ಒಂದು ಕಲಾಸಿಪಾಳ್ಯ ಬಸ್ ಸ್ಟಾಪ್ ಏನಿದೆ ಇದು ಜನನಿಬಿಡ ಪ್ರದೇಶ ಆಗಿರುವಂತದ್ದು. ಜನನಿಬಿಡ ಪ್ರದೇಶದಲ್ಲಿ ಆ ವ್ಯಕ್ತಿ ಬ್ಯಾಗ್ ಅನ್ನ ತರ್ತಾನೆ, ಜೊತೆಗೆ ತಂದು ಆತ ಇಟ್ಟು ಹೋಗ್ತಾನೆ ಅನ್ನುವಂಥದ್ದಾದ್ರೆ ಇಲ್ಲಿ ಬೀಟ್ ಪೊಲೀಸ್ ಇರ್ಲಿಲ್ವಾ ಅನ್ನುವಂತ ಒಂದು ಪ್ರಶ್ನೆ ಬರುತ್ತೆ. ಜೊತೆಗೆ ಈ ಒಂದು ಕಾರ್ಯಕ್ರಮ ಇದ್ರೂ ಕೂಡ ಚೆಕಿಂಗ್ ಇರುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಅವಘಡ ನಡೆಯುವಂತದ್ದು. ಈ ಹಿಂದೆ ಭದ್ರತೆಯ ದೃಷ್ಟಿಯಿಂದ ಇವರಿಗೆ ಅದರ ಮಾಹಿತಿ ಲಭ್ಯ ಆಗಿರ್ಲಿಲ್ವಾ ಅನ್ನುವಂತ ಒಂದು ಪ್ರಶ್ನೆ ಎದುರಾಗುತ್ತೆ. ಜೊತೆಗೆ 2 ದಿನಗಳಲ್ಲಿ ಈ ಒಂದು ದೊಡ್ಡ ಶೆಟ್ಟಿ ಅನ್ನುವಂತಹ ಏನು ಹೆಸರಿನ ಮರುನಾಮಕರಣ ಮಾಡಬೇಕಾಗಿತ್ತು, ಈ ವಿಚಾರ ಈ ಉಗ್ರರಿಗೆ ಯಾವ ರೀತಿಯಾಗಿ ಗೊತ್ತಾಯ್ತು, ಹಾಗೆ ಆ ವ್ಯಕ್ತಿ ಯಾವ ರೀತಿಯಾಗಿ ಯಾರನ್ನ ಸಂಪರ್ಕ ಮಾಡಿ ಬಂದಿದ್ದ, ಜೊತೆಗೆ ಆತ ಯಾವ ಬಸ್ನ ಮುಖಾಂತರ ಬಂದಿದ್ದ ಅನ್ನುವಂಥದ್ದನ್ನ ಪರಿಶೀಲನೆ ಮಾಡುವಂತ ಕೆಲಸ ಕೂಡ ಈಗ ಆಗ್ತಾ ಇರುವಂತದ್ದು. ಆತನ ಹುಡುಕಾಟಕ್ಕಾಗಿ ಸಿಸಿಟಿವಿ ಪರಿಶೀಲನೆಗಳನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಆತ ಬ್ಯಾಗ್ ನ ತೆಗೆದುಕೊಂಡು ಬಂದಿರುವಂತದ್ದು, ಆ ಮುಖಾಂತರ ಆತ ಎಲ್ಲಿ ಹೋದ, ಯಾವ ಮುಖಾಂತರ ಅಂದ್ರೆ ಆಟೋದಿಂದ ಹೋದ್ನಾ, ಬಸ್ನಿಂದ ಹೋದ್ನಾ, ಆತ ಯಾರಿಗಾದ್ರೂ ಭೇಟಿ ಆದ್ನ, ಆ ಹಂತದಲ್ಲಿ ತನಿಖೆ ನಡೀತಾ ಇದೆ. ಮತ್ತೊಂದು ಭಾಗದಲ್ಲಿ ಇನ್ನಷ್ಟು ಯಾರ್ಯಾರ ಸಂಪರ್ಕ ಮಾಡಿದ್ದಾನೋ ಅಂತ ರೀತಿಯಲ್ಲಿ ತನಿಖೆ ಕೂಡ ನಡೀತಾ ಇರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಅರವಿಂದ್ ಡೀಟೇಲ್ಸ್ಗಾಗಿ.